ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಒಂದು ಸೈಟ್ ಕೊಂಡುಕೊಳ್ಳಬೇಕು, ಒಂದು ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಚನೆ ನಮ್ಮೆಲ್ಲರ ತಲೆಗೂ ಬರುತ್ತೆ. RSD ವುಡ್ಲ್ಯಾಂಡ್ಸ್ ಅಂತ ಹೇಳಿ ಈ ಒಂದು ಅತ್ಯದ್ಭುತವಾದಂತಹ ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಇದು BMRDA ಅಪ್ರೂವ್ಡ್ ಇದೆ, ರೆರಾ ಅಪ್ರೂವ್ಡ್ ಕೂಡ ಇದೆ, ರೆಡಿ ಫಾರ್ ರಿಜಿಸ್ಟ್ರೇಷನ್. 6 ಎಕರೆಯಷ್ಟು ವಿಶಾಲವಾದಂತಹ ಈ ಸ್ಥಳದಲ್ಲಿ 85 ಸೈಟ್ಗಳು ನಿರ್ಮಾಣ ಆಗ್ತಾ ಇವೆ. ಇದು ತುಂಬಾ ವಾಸ್ತು ವೈಬ್ರೇಷನ್ ಇರುವಂತಹ ಗೇಟೆಡ್ ಕಮ್ಯುನಿಟಿ ಆಗಿದೆ. RSD ವುಡ್ಲ್ಯಾಂಡ್ಸ್ ಅಲ್ಲಿ ನೀರಿಗೆ ಯಾವತ್ತಿಗೂ ಕೊರತೆ ಇಲ್ಲ. 30 ಫೀಟ್ ಅಷ್ಟು ವಿಶಾಲವಾದಂತಹ ಕಾಂಕ್ರೀಟ್ ರೋಡ್ ವ್ಯವಸ್ಥೆ ಇದೆ. ಈ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇದೆ. ತುಂಬಾ ವಿಶಾಲವಾದಂತಹ 3 ಪಾರ್ಕ್ಗಳು ರೆಡಿ ಆಗ್ತಾ ಇದೆ. KPTC ಯಲ್ಲಿಂದ 24/7 ಒಂದು ಪವರ್ ಸಪ್ಲೈ ವ್ಯವಸ್ಥೆ ಇಲ್ಲಿ ಸಿಗುತ್ತೆ. ನಿಮಗೆ 70 to 75% ಲೋನ್ ವ್ಯವಸ್ಥೆಯನ್ನ ಕೂಡ ಈ ಸಂಸ್ಥೆ ನಿಮಗೆ ಮಾಡಿಸಿಕೊಡುತ್ತೆ. ಇಲ್ಲಿ ಸೈಟ್ ಅನ್ನ ಕೊಂಡು ಮನೆಯನ್ನ ಕಟ್ಟುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ಕಾಲ ಕಾಲಕ್ಕೂ ಅಭಿವೃದ್ಧಿ ಆಗುತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ನಾನು ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ. ಇವತ್ತು ಒಂದು ಹೊಸ ಸ್ಥಳದಲ್ಲಿ ನಿಮ್ಮನ್ನ ಭೇಟಿ ಮಾಡುವಂತಹ ಅವಕಾಶ ನನಗೆ ಸಿಗ್ತಾ ಇದೆ. ನೋಡಿ, ನಾವು ಜೀವನದಲ್ಲಿ ಮನೆ ಕಟ್ಟಬೇಕು, ಒಂದು ಸೂರು ಮಾಡ್ಕೋಬೇಕು ಅಂತ ಹಗಲು ರಾತ್ರಿ ಎಲ್ಲರೂ ತುಂಬ ಶ್ರಮ ಪಟ್ಟು ಕೆಲಸ ಮಾಡ್ತಾ ಇರ್ತೀವಿ. ಹೌದು, ತುಂಬ ಈಗಂತೂ ಯಾಂತ್ರಿಕ ಜೀವನದಲ್ಲಿ ಹೇಗಾಗಿದೆ ಅಂತಂದರೆ, ಹಗಲು ರಾತ್ರಿ ಕಷ್ಟಪಟ್ಟು ಕೆಲಸ ಮಾಡಿದ್ರೇ ಒಂದು ಹಣವನ್ನು ನಾವು ಸಂಚಯ ಮಾಡ್ಕೋತೀವಿ. ಅದನ್ನು ನೆಕ್ಸ್ಟ್ ಇನ್ವೆಸ್ಟ್ ಮಾಡೋದು ಅಂತ ಬರೋದೇ ನಮ್ಮ ತಲೆಗೆ ಒಂದು ಸೈಟ್ ಕೊಂಡುಕೊಳ್ಳಬೇಕು, ಒಂದು ಮನೆ ನಿರ್ಮಾಣ ಮಾಡಬೇಕು ಅನ್ನುವಂತಹ ಯೋಚನೆ ನಮ್ಮೆಲ್ಲರ ತಲೆಗೂ ಬರುತ್ತೆ. ಅದೇ ರೀತಿ ಆ ಮಧ್ಯಮ ವರ್ಗದ ಜನ ಅಂತ ಬಂದಾಗ ನಾವು ತುಂಬ ಯೋಚನೆ ಮಾಡಿ ಆಲೋಚನೆ ಮಾಡಿ ಇನ್ವೆಸ್ಟ್ ಮಾಡ್ತೀವಿ, ಸೈಟನ್ನು ಕೊಂಡ್ಕೊಳ್ತೀವಿ, ಮನೆಯನ್ನು ಕಟ್ತೀವಿ. ನೋಡಿ, ಇನ್ನೂ ಒಂದು ವಿಚಾರ ಏನಪ್ಪ ಅಂತಂದರೆ, ನಾವು ಎಷ್ಟು ದಿನ ಅಂತ ಬಾಡಿಗೆ ಮನೆಯಲ್ಲಿರೋದು? ಒಂದು ಮನೆಯಿಂದ ಇನ್ನೊಂದು ಮನೆ, ಇನ್ನೊಂದು ಮನೆಯಿಂದ ಮತ್ತೊಂದು ಮನೆ, ಬಾಡಿಗೆ ಮನೆಗಳನ್ನು ಚೇಂಜ್ ಮಾಡಿ ಮಾಡಿ ಹೈರಾಣಾಗಿರ್ತೀವಿ. ನಾವು ಯಾವಾಗಪ್ಪ ಮನೆ ಕಟ್ಟೋದು ಅನ್ನೋದರ ಯೋಚನೆ ಸದಾ ತಲೆಯಲ್ಲಿ ಕೊರಿತಾ ಇರುತ್ತೆ. ಆದರೆ ಅದಕ್ಕೆ ಮುಖ್ಯವಾಗಿ ಬೇಕಾದಂಥದ್ದು ಭೂಮಿ, ಸೈಟು ಅಲ್ವಾ? ಆ ಸೈಟು BMRDA ಅಪ್ರೂವ್ ಆಗಿರಬೇಕು, ರೆರಾ ಅಪ್ರೂವ್ ಆಗಿರಬೇಕು. ಹಾಗೆ ನಾವು ಜೀವನ ಮಾಡೋದಕ್ಕೆ ಸಕಲ ಸೌಕರ್ಯ ಸೌಲಭ್ಯಗಳನ್ನು ಒಳಗೊಂಡಿರಬೇಕು. ಈ ಎಲ್ಲ ಸಕಲ ಸೌಲಭ್ಯಗಳು ಒಂದೇ ಸ್ಥಳದಲ್ಲಿ ಸಿಗ್ತಾ ಇದೆ. ಹಾಗಾದರೆ ಬನ್ನಿ, ಆ ಜಾಗ ಯಾವುದು, ಸೈಟ್ ಯಾವುದು, ಅದರ ವಿಶೇಷತೆ ಏನು, ಬನ್ನಿ ತೋರಿಸ್ತೀನಿ. ಇದೇ ನೋಡಿ ವೀಕ್ಷಕರೇ, ನಾನು ಹೇಳಿದಂತಹ ಸ್ಥಳ RSD ವುಡ್ಲ್ಯಾಂಡ್ಸ್ ಅಂತ ಹೇಳಿ. ಈ ಸ್ಥಳ ಎಲ್ಲಿದೆ ಅಂದರೆ, ಬೆಂಗಳೂರಿನಿಂದ ಮುಂದೆ ನಾವು ನೆಲಮಂಗಲ ಬರ್ತೀವಿ, ಅಲ್ಲಿಂದ ಮುಂದೆ ಸೋಲೂರು ಅಂತ ಇದೆ, ಸೋಲೂರಿನಿಂದ ಮುಂದೆ ಕುದೂರು ಅಂತ ಬರುತ್ತೆ, ಕುದೂರಿನಿಂದ ಮುಂದೆ ನಮಗೆ RSD ವುಡ್ಲ್ಯಾಂಡ್ಸ್ ಎನ್ನುವಂತಹ ಗೇಟೆಡ್ ಕಮ್ಯುನಿಟಿ, ಈ ಒಂದು ಅತ್ಯದ್ಭುತವಾದಂತಹ ಲೇಔಟ್ ನಿರ್ಮಾಣ ಆಗ್ತಾ ಇದೆ. ಇದರ ವಿಶೇಷತೆ ಏನಪ್ಪಾ ಅಂದರೆ, ಇದು BMRDA ಅಪ್ರೂವ್ಡ್ ಇದೆ, ಅದೇ ರೀತಿ ನಿಮಗೆ ರೆರಾ ಅಪ್ರೂವ್ಡ್ ಕೂಡ ಇದೆ. ಇಲ್ಲಿ ವಿಶೇಷತೆ ಹೇಗಿದೆ ಅಂತಂದ್ರೆ, ಆಲ್ರೆಡಿ ಡೆವಲಪ್ಡ್ ಆಗಿರೋದ್ರಿಂದ ರೆಡಿ ಫಾರ್ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ತಕ್ಷಣಕ್ಕೆ ಮನೆ ನಿರ್ಮಾಣ ಕೂಡ ಆರಂಭ ಮಾಡೇ ಬಿಡಬಹುದು. ವೀಕ್ಷಕರೇ, ಈ ಒಂದು ಗೇಟೆಡ್ ಕಮ್ಯುನಿಟಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ, ಇದರ ಮುಖ್ಯಸ್ಥರಾದಂತಹ ಶ್ರೀಯುತ ರಾಜಶೇಖರ್ ಅವರಿಗೆ ಇದೇ ಒಂದು ಕ್ಷೇತ್ರದಲ್ಲಿ ಸುದೀರ್ಘವಾದಂತಹ 30 ವರ್ಷಗಳ ಅನುಭವ ಇದೆ. ಈ ಒಂದು ಪರಿಪಕ್ವವಾದಂತಹ ಅನುಭವದ ಆಧಾರದ ಮೇಲೆ ಈ ಒಂದು RSD ವುಡ್ಲ್ಯಾಂಡ್ಸ್ ಎನ್ನುವಂತಹ ಗೇಟೆಡ್ ಕಮ್ಯುನಿಟಿಯನ್ನ ನಿರ್ಮಾಣ ಮಾಡಿದ್ದಾರೆ.
ಇದರ ವಿಶೇಷತೆಯನ್ನ ಹೇಳಲಿಕ್ಕಾಗಿ ವೀಕ್ಷಕರೇ, ಇದು ತುಂಬಾ ವಾಸ್ತು ವೈಬ್ರೇಷನ್ ಇರುವಂತಹ ಗೇಟೆಡ್ ಕಮ್ಯುನಿಟಿ ಆಗಿದೆ. ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ನಾನೊಬ್ಬ ಜ್ಯೋತಿಷಿ ಆಗಿದ್ದೀನಿ. ವಾಸ್ತುವನ್ನ ನಾನು ಎಲ್ಲ ಕಡೆಗೂ ಕೂಡ ಪ್ರತಿಯೊಂದು ದೇಶ ವಿದೇಶಗಳು, ಕರ್ನಾಟಕ, ಭಾರತ, ಹೀಗೆ ಎಲ್ಲ ಕಡೆಗೆ ಸಂಚಾರ ಮಾಡಿ ವಾಸ್ತು ನೋಡ್ತಾ ಇರ್ತೀನಿ. ಒಂದು ವಿಶೇಷವಾಗಿ ಮನೆ ಇರಬಹುದು, ಕಮರ್ಷಿಯಲ್ ಪ್ಲೇಸ್ ಇರಬಹುದು, ಸ್ಕೂಲ್, ಕಾಲೇಜ್, ಹೋಟೆಲ್ ಇರ್ಬೋದು, ಹಾಸ್ಪಿಟಲ್ ಇರ್ಬೋದು, ಎಲ್ಲ ಕಡೆಗಳಿಗೂ ಕೂಡ ನಾನು ಓಡಾಡ್ತಾ ಇರ್ತೀನಿ. ಆದರೆ ನಾನು ಒಬ್ಬ ಜ್ಯೋತಿಷಿಯಾಗಿ, ವಾಸ್ತು ವಿಜ್ಞಾನಿಯಾಗಿ ಒಂದು ಸ್ಥಳದ ಮೇಲೆ ನಿಂತಾಗ ನನಗೆ ಆ ಸ್ಥಳದ ವಾಸ್ತು ವೈಬ್ರೇಷನ್ ಗೊತ್ತಾಗುತ್ತೆ. ನಾನು ಈ ಒಂದು RSD ವುಡ್ಲ್ಯಾಂಡ್ಸ್ ಅಲ್ಲಿ ಬಂದಾಗ, ಈ ಗೇಟೆಡ್ ಕಮ್ಯುನಿಟಿಯಲ್ಲಿ ಬಂದಾಗ ಅದೆಂತಹ ವಾಸ್ತು ವೈಬ್ರೇಷನ್ ಇದೆ ಅಂದರೆ, ಯಾರು ಈ ಸ್ಥಳದಲ್ಲಿ ಒಂದು ನಿವೇಶನವನ್ನು ಕೊಂಡು ಮನೆ ಕಟ್ತಾರೋ ಅವರು ಕಾಲ ಕಾಲಕ್ಕೂ ಅಭಿವೃದ್ಧಿ ಆಗ್ತಾರೆ. ಅತ್ಯಂತ ಪವರ್ಫುಲ್ ಆದಂತಹ ಒಂದು ವಾಸ್ತು ವೈಬ್ರೇಷನ್ ಇರುವಂತಹ ಸೈಟ್ಗಳು ಇದಾಗಿದೆ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ವೀಕ್ಷಕರೇ. ಸುಮಾರು 6 ಎಕರೆಯಷ್ಟು ವಿಶಾಲವಾದಂತಹ ಈ ಸ್ಥಳದಲ್ಲಿ 85 ಸೈಟ್ಗಳು ನಿರ್ಮಾಣ ಆಗ್ತಾ ಇವೆ. ವಿಶೇಷತೆ ಏನಪ್ಪಾ ಅಂದ್ರೆ, ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ವೀಕ್ಷಕರೇ, ಈಗ ನೀವು ನನಗೆ ಒಂದು ಮುಖ್ಯವಾದಂತಹ ಪ್ರಶ್ನೆ ಕೇಳಬಹುದು. ಗುರುಗಳೇ, ಈ ಒಂದು ಗೇಟೆಡ್ ಕಮ್ಯುನಿಟಿ RSD ವುಡ್ಲ್ಯಾಂಡ್ಸ್ ನೀವು ತೋರಿಸ್ತಾ ಇದ್ದೀರಲ್ಲ, ಇದು ಯಾವ ಯಾವ ಸ್ಥಳಗಳಿಗೆ, ಊರುಗಳಿಗೆ ಹತ್ರ ಇದೆ ಅಂತ ಕೇಳ್ತೀರಾ ಅಲ್ವಾ? ಬನ್ನಿ, ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಈ ಒಂದು ಗೇಟೆಡ್ ಕಮ್ಯುನಿಟಿ ಯಾವ ಊರಿನಿಂದ ಹತ್ರ ಆಗುತ್ತೆ, ಎಷ್ಟು ಕಿಲೋಮೀಟರ್ ಇದೆ, ಈಗ ಸ್ಕ್ರೀನ್ ಮೇಲೆ ಕಾಣ್ತಾ ಹೋಗುತ್ತೆ ನೋಡಿ. ಕನೆಕ್ಟಿವಿಟಿ ಮಾತ್ರ ಈ RSD ವುಡ್ಲ್ಯಾಂಡ್ಸ್ಗೆ ತುಂಬಾ ಚೆನ್ನಾಗಿದೆ. ಯಾಕೆ ಅಂತಂದ್ರೆ, ಸೋಲೂರಿನಿಂದ ಕೇವಲ 11 ಕಿಲೋಮೀಟರ್ ಇದೆ, ಶಿವಗಂಗೆಯಿಂದ 12 ಕಿಲೋಮೀಟರ್, ಮಾಗಡಿಯಿಂದ 22 ಕಿಲೋಮೀಟರ್, ದಾಬಸ್ಪೇಟೆಯಿಂದ ಕೇವಲ 25 ಕಿಲೋಮೀಟರ್, ತುಮಕೂರಿನಿಂದ 32 ಕಿಲೋಮೀಟರ್ ಮಾತ್ರ, ನೆಲಮಂಗಲ ಟೌನ್ನಿಂದ 35 ಕಿಲೋಮೀಟರ್ ಇದೆ. ಸೈಟು ನೋಡಿದ್ವಿ, ಕೊಂಡ್ಕೊಂಡ್ವಿ, ಮನೇನೂ ಕಟ್ಟಿದ್ವಿ. ಆದರೆ ಮನೆಯಲ್ಲಿ ಮಕ್ಕಳು ಅಂತ ಇರ್ತಾರಲ್ಲ, ಅವರಿಗೆ ಈ ಒಂದು ವಿದ್ಯಾಭ್ಯಾಸಕ್ಕೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ಗಳು ಹತ್ತಿರ ಆಗೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆಂದರೆ ಇವತ್ತಿನ ಯಾಂತ್ರಿಕ ಜೀವನದಲ್ಲಿ ಗಂಡ ಹೆಂಡತಿ ಇಬ್ಬರು ಕೆಲಸಕ್ಕೆ ಹೋಗೋದು ಸಾಮಾನ್ಯ. ಹಾಗಾದರೆ ಮಕ್ಕಳಿಗೆ ಸ್ಕೂಲು, ಕಾಲೇಜು ದೂರ ಇದ್ದರೆ ಅವ್ರನ್ನ ಡ್ರಾಪ್ ಮಾಡೋದು ಹೇಗೆ, ಪಿಕಪ್ ಡ್ರಾಪು ತುಂಬ ತಲೆಬಿಸಿ ಇರುತ್ತೆ. ಇಲ್ಲಿ ಮಾತ್ರ ನಿಮಗೆ ಆ ಯಾವ ಟೆನ್ಷನ್ಗಳು ಇಲ್ಲ. ಯಾಕೆಂದರೆ ಈ RSD ವುಡ್ಲ್ಯಾಂಡ್ಸ್ ಹತ್ರ ನಿಮಗೆ ಯಾವ ಶಿಕ್ಷಣ ಸಂಸ್ಥೆಗಳು ಹತ್ರ ಆಗತ್ತೆ ಅನ್ನೋ ಕುತೂಹಲ ಇದೆಯಾ? ಬನ್ನಿ, ಆ ಮಾಹಿತಿ ಕೂಡ ಈಗ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ರಾಜಶೇಖರಯ್ಯ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಕುಣಿಗಲ್ ವ್ಯಾಲಿ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್, SDM ಕ್ಷೇಮವನ, ಶ್ರೀ ವಿವೇಕಾನಂದ ವಿದ್ಯಾಪೀಠ, ಗುರುಕುಲ ವಿದ್ಯಾಮಂದಿರ, ಸೇಂಟ್ ಮೈಕಲ್ಸ್ ಇಂಗ್ಲಿಷ್ ಸ್ಕೂಲ್, ಕರ್ನಾಟಕ ಪಬ್ಲಿಕ್ ಸ್ಕೂಲ್, ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್, ಸಿದ್ಧಗಂಗಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ವೀಕ್ಷಕರೇ, RSD ವುಡ್ಲ್ಯಾಂಡ್ಸ್ಗೆ ಹತ್ತಿರ ಇರುವಂತಹ ಧಾರ್ಮಿಕ ಕ್ಷೇತ್ರಗಳು, ದೇವಸ್ಥಾನಗಳ ಬಗ್ಗೆ ಒಮ್ಮೆ ಬೆಳಕು ಹರಿಸೋಣವಾ? ರಂಗನಾಥ ಸ್ವಾಮಿ ದೇವಸ್ಥಾನ ಮಾಗಡಿ, ಶಿವಗಂಗೆ ಬೆಟ್ಟ, ಸಿದ್ಧಗಂಗಾ ಮಠ ತುಮಕೂರು, ಪಂಚಮುಖಿ ಆಂಜನೇಯ ದೇವಸ್ಥಾನ ಕುಣಿಗಲ್, ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಯಡಿಯೂರು. ವೀಕ್ಷಕರೇ, ಇನ್ನ ಈ ಒಂದು ಗೇಟೆಡ್ ಕಮ್ಯುನಿಟಿಗೆ 24/7 ಸೆಕ್ಯೂರಿಟಿ ಸರ್ವಿಸ್ ಇರುತ್ತೆ. ಭದ್ರತೆ ಬಗ್ಗೆ ನೀವು ಏನು ಯೋಚನೆ ಮಾಡಂಗಿಲ್ಲ, ಆರಾಮಾಗಿ ನೀವು ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೋದು. ಯಾಕೆಂದ್ರೆ ಸೆಕ್ಯೂರಿಟಿ ಒಂದು ವ್ಯವಸ್ಥೆ ಇರುತ್ತೆ. ಗೇಟೆಡ್ ಕಮ್ಯುನಿಟಿ ಆಗಿರೋದ್ರಿಂದ ನೆಮ್ಮದಿಯಾಗಿ ಜೀವನ ಮಾಡ್ಬೋದು. ವೀಕ್ಷಕರೇ, ನೀವೀಗ ನೋಡ್ತಾ ಇದ್ದೀರಿ RSD ವುಡ್ಲ್ಯಾಂಡ್ಸ್ ಅಲ್ಲಿ ಒಂದು ಪವರ್ ಸಪ್ಲೈಗಂತೂ ಯಾವ ಚಿಂತೆ, ಟೆನ್ಷನ್ ಬೇಡವೇ ಬೇಡ. ಯಾಕೆ ಅಂತಂದ್ರೆ KPTCಯಲ್ಲಿಂದ 24/7 ಒಂದು ಪವರ್ ಸಪ್ಲೈ ವ್ಯವಸ್ಥೆ ಇಲ್ಲಿ ಸಿಗುತ್ತೆ. RSD ವುಡ್ಲ್ಯಾಂಡ್ಸ್ ಅಲ್ಲಿ ನೀರಿಗೆ ಯಾವತ್ತಿಗೂ ಕೊರತೆ ಇಲ್ಲ. ಯಾಕೆ ಅಂತಂದ್ರೆ ನೋಡಿ ವೀಕ್ಷಕರೇ, ವಾಸ್ತು ಪ್ರಕಾರ ಒಂದು ವಿಷಯ ಹೇಳ್ತೀನಿ. ಯಾವ ಭೂಮಿಯಲ್ಲಿ, ಯಾವ ಸ್ಥಳದಲ್ಲಿ, ಯಾವ ಸೈಟಿನಲ್ಲಿ, ಯಾವ ಮನೆಯಲ್ಲಿ ನೀರು ಅಗಾಧ ಪ್ರಮಾಣದಲ್ಲಿರುತ್ತೆ, ನೀರಿಗೆ ಕೊರತೆನೇ ಇರೋದಿಲ್ವೋ ಅಲ್ಲಿ ಲಕ್ಷ್ಮೀ ವಾಸ ಸ್ಥಿರವಾಗಿರುತ್ತೆ. ಇಲ್ಲಿ ತಾವು ಕಾಣಬಹುದು ಸ್ವಂತದ
ಬೋರ್ವೆಲ್ ವ್ಯವಸ್ಥೆ ಇರೋದ್ರಿಂದ ಯಥೇಚ್ಛವಾಗಿ ನೀರಿದೆ ಅಂದರೆ ವಾಸ್ತು ವೈಬ್ರೇಷನ್ ಇರುತ್ತೆ. ವಾಸ್ತು ವೈಬ್ರೇಷನ್ ಇದೆ ಅಂದರೆ ಲಕ್ಷ್ಮೀ ವಾಸ ಸ್ಥಿರವಾಗಿರುತ್ತೆ. ಹಾಗಾಗಿ ನೀವು ಧೈರ್ಯವಾಗಿ ಮುನ್ನುಗ್ಗಿ ಈ ಸೈಟನ್ನು ಕೊಂಡುಕೊಳ್ಳುವಂತಹ ವ್ಯವಸ್ಥೆಯನ್ನು ಮಾಡ್ಕೋಬಹುದು. ವೀಕ್ಷಕರೇ, ಈ RSD ವುಡ್ಲ್ಯಾಂಡ್ಸ್ ಗೇಟೆಡ್ ಕಮ್ಯುನಿಟಿಯಲ್ಲಿ ತಾವು ನೋಡ್ತಾ ಇರಬಹುದು 30 ಫೀಟ್ನಷ್ಟು ವಿಶಾಲವಾದಂತಹ ಕಾಂಕ್ರೀಟ್ ರೋಡ್ ವ್ಯವಸ್ಥೆ ಇದೆ. ಅದೇ ರೀತಿಯಲ್ಲಿ ತಾವು ಕಾಣ್ತಾ ಇದ್ದೀರಿ, ನನ್ನ ಹಿಂದಗಡೆ ಮತ್ತು ಮುಂದುಗಡೆ ಈ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಇದೆ. ಅದೇ ರೀತಿ ಅಂಡರ್ ಗ್ರೌಂಡ್ ವಾಟರ್ ಸಪ್ಲೈ ಇರುತ್ತೆ, ಡ್ರೈನೇಜ್ ಇರಬಹುದು, ಎಲ್ಲ ವ್ಯವಸ್ಥೆಗಳು ಸಿಗುತ್ತೆ. ಹಾಗೆ ನೀವು ನೋಡ್ಬೋದು, ನನ್ನ ಹಿಂದೆ ದೂರದಲ್ಲಿ ಓವರ್ ಹೆಡ್ ಟ್ಯಾಂಕ್ ಕಾಣಿಸ್ತಾ ಇದೆ. ಇದು ವಿಶಾಲವಾದಂತಹ ಈ ಒಂದು 6.5 ಎಕರೆ ಮತ್ತು 85 ಸೈಟ್ಗಳಿಗೂ ಕೂಡ ನೀರನ್ನ ಒದಗಿಸುವಂತಹ ವ್ಯವಸ್ಥೆಯನ್ನ ಮಾಡುತ್ತೆ. ಅದೇ ರೀತಿ ವೀಕ್ಷಕರೇ, ಈ ಸೈಟ್ಗೆ ವಿಶೇಷವಾಗಿ ನಿಮಗೆ ಇಂಡಿವಿಜುವಲ್ ಈ ಖಾತಾ ಬರೋದ್ರಿಂದ ಸರಿಸುಮಾರು ಎಲ್ಲ ಬ್ಯಾಂಕುಗಳಲ್ಲಿ ನಿಮಗೆ 70 to 75% ಲೋನ್ ವ್ಯವಸ್ಥೆಯನ್ನ ಕೂಡ ಈ ಸಂಸ್ಥೆ ನಿಮಗೆ ಮಾಡಿಸಿಕೊಡುತ್ತೆ. ವೀಕ್ಷಕರೇ, ನೀವೀಗ ನೋಡ್ತಾ ಇರಬಹುದು, ನನ್ನ ಬಲಕ್ಕೆ ಮತ್ತು ನನ್ನ ಎಡಕ್ಕೆ ತುಂಬಾ ವಿಶಾಲವಾದಂತಹ 3 ಪಾರ್ಕ್ಗಳು ರೆಡಿ ಆಗ್ತಾ ಇದೆ. ಅಷ್ಟೇ ಅಲ್ಲ, ನೀರನ್ನ ನಾವು ಹಿತವಾಗಿ ಮಿತವಾಗಿ ಬಳಸಬೇಕು ಅಲ್ವಾ? ಅದೇ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಗೇಟೆಡ್ ಕಮ್ಯುನಿಟಿಯಲ್ಲಿ STP ಪ್ಲಾಂಟ್ ಕೂಡ ಇದೆ. ಇದರ ಒಂದು ವಿಶೇಷ ಉಪಯೋಗ ಏನಪ್ಪಾ ಅಂತಂದ್ರೆ, ನೀರನ್ನ ಇವರು ವೇಸ್ಟ್ ಮಾಡೋದಿಲ್ಲ, ಮರುಬಳಕೆಯನ್ನ ಮಾಡಿ ಇಲ್ಲಿರುವಂತಹ ಪಾರ್ಕ್ ಇರಬಹುದು, ಗಿಡ ಮರಗಳಿಗೆ ಅದನ್ನ ಉಣಬಡಿಸ್ತಾರೆ. ಹಾಗಾಗಿ ಇದು ಒಂದು ಅತ್ಯದ್ಭುತವಾದಂತಹ ಜಾಗ ಅಂತ ಹೇಳ್ಬೋದು. ಮಿಸ್ ಮಾಡಬೇಡಿ. ಈಗ ಬುಕಿಂಗ್ ಮಾಡುವಂತಹ ಪ್ರಕ್ರಿಯೆ ಅದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 1 ಲಕ್ಷ ರೂಪಾಯಿಯನ್ನ ಡೌನ್ ಪೇಮೆಂಟ್ ರೂಪದಲ್ಲಿ ಕೊಟ್ಟಾಗ ಈ ಒಂದು ಬುಕ್ಕಿಂಗ್ ಅಡ್ವಾನ್ಸ್ ಬುಕ್ಕಿಂಗ್ ಫಾರ್ಮ್ಯಾಲಿಟಿ ಏನಿದೆ ಅದು ಆಕ್ಟಿವೇಟ್ ಆಗುತ್ತೆ. ಇನ್ನು ಪರ್ ಸ್ಕ್ವೇರ್ ಫೀಟ್ ದರ ಎಷ್ಟಿದೆ ಅನ್ನೋದು ಸ್ಕ್ರೀನ್ ಮೇಲೆ ಈಗ ನಿಮಗೆ ಕಾಣಿಸ್ತಾ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗುವಂತಹ ನಂಬರ್ಗೆ ಈಗಲೇ ಕರೆ ಮಾಡಿ RSD ವುಡ್ಲ್ಯಾಂಡ್ಸಲ್ಲಿ ನಿಮ್ಮ ಕನಸಿನ ಸೈಟನ್ನು ಬುಕ್ ಮಾಡ್ಕೊಳ್ಳಿ. ತುಂಬ ಅಂದರೆ ತುಂಬ ವಾಸ್ತು ವೈಬ್ರೇಷನ್ ಇದೆ. ಇಲ್ಲಿ ಸೈಟನ್ನು ಕೊಂಡು ಮನೆಯನ್ನು ಕಟ್ಟುವಂತಹ ಪ್ರತಿಯೊಬ್ಬರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ, ಕಾಲಕ್ಕೂ ಅಭಿವೃದ್ಧಿ ಆಗುತ್ತೆ. ಇನ್ಯಾಕೆ ತಡ, ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವಂತಹ ಈ ನಂಬರ್ಗೆ ಈಗಲೇ ಕರೆ ಮಾಡಿ ಸೈಟನ್ನು ನಿಮ್ಮ ಹೆಸರಿನಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ, ಬುಕ್ ಮಾಡಿಸ್ಕೊಳ್ಳಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಗಳಿಂದ ವಂದನೆಗಳು. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.